ಹೊಸದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕಿಂದ ಬಂದಿದ್ದೀವಿ. ಅದು ಈಗ ಯಾವುದೋ ಮೀಡಿಯಾದಲ್ಲೆಲ್ಲ ನೋಡಿದ್ವಿ, ಅವ್ರ ಫೋಟೋ ಅದು ಹಾಕ್ಬಿಟ್ಟು ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ. ಅವ್ರು ಹೆಂಗೆ ಇದ್ರು ನೋಡ್ತೀವಿ ಪಿಕ್ಚರು, ಅವ್ರು ಹೆಂಗಾದಿರಲಿ ಪಿಕ್ಚರ್ ನೋಡ್ತೀವಿ. ನಾ ಈಗ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆನೆಗಿರೋ ತಾಕತ್ತು ನಮ್ಮ ಬಾಸ್ಗಿರೋ ನಿಯತ್ತು ಹುರ್ಕೋಡ್ರಿಗೆ ಏನ್ರಿ ಗೊತ್ತು? ಜೈ ಡಿ ಬಾಸ್. 2004 ರಿಲೀಸ್ ಆಗಿದ್ದು ಮೂವಿ ಮತ್ತು ಇವಾಗ ರಿಲೀಸ್ ಆಗಿದೆ. ಬಿಗ್ ಸ್ಕ್ರೀನಲ್ಲಿ ನಮ್ಮ ಬಾಸ್ನ ನೋಡಿ ತುಂಬ ಖುಷಿ ಆಯಿತು. ಏನು ಹೇಳಬೇಕು ಅಂದರೆ ನಮ್ಮ ಬಾಸ್ ನಟನೆ ನೋಡಿ ನಾವು ಫ್ಯಾನ್ ಆಗಿರೋರಲ್ಲ, ಅವ್ರು ಒಳ್ಳೆತನಕ್ಕೆ ನಾವು ಭಕ್ತರಾಗಿದ್ದೀವಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ RCBಗೋಸ್ಕರ 15 ವರ್ಷ ಕಾದಿರೋರು ನಾವು. ಇನ್ನು ನಮ್ಮ ಬಾಸ್ ಯಾವಾಗ ಬರ್ತಾರೋ ಬರಲಿ, ಅವರಿಗೋಸ್ಕರ ಕಾದೇ ಕಾಯ್ತೀವಿ. ಜೈ ಡಿ ಬಾಸ್. ಅಯ್ಯೋ, ಅದು ಇವತ್ತಿಂದ ಬಂದಿರೋ ಕ್ರೇಜ್ ಅಲ್ಲ ಸರ್. ನಮ್ಮ ಬಾಸ್ ಹೆಸರು ಹೇಳಿದ್ರೇ ಕ್ರೇಜ್ ಆಗುತ್ತೆ. ಈ ಕಟ್ಔಟ್ ನೋಡಿದ್ರೇ ಜನಗಳು ಬರ್ತಾರೆ. ಯಾರು ಪ್ರಮೋಷನ್ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಯೋಗರಾಜ್ ಭಟ್ರು ಹೇಳಿದಾರಲ್ಲ, ನಿಮಗೆ ಗೊತ್ತಲ್ಲ. ಬಂದಿದ್ದೀನಿ ಫಿಲಮ್ ನೋಡಬೇಕು ಅಂತಲೇ ಮೈಸೂರಿಂದ ಬಂದಿರೋದು. ಯಾಕಂದರೆ 2004ರಲ್ಲಿ ನಮ್ಮ ಬಾಸ್ ಫಿಲಮ್ ಕಲಾಸಿಪಾಳ್ಯ ರಿಲೀಸ್ ಆಗಿದ್ದು. ಆವಾಗ ಸ್ಟಾರ್ಟ್ ಆಗಿದ್ದು ಕ್ರೇಜು. ಇನ್ನೂ 2026 ಆದರೂ ಇನ್ನೂ ನಿಂತಿಲ್ಲ ಅಂದರೆ ನಮ್ಮ ಬಾಸು ತುಂಬ ಅದೃಷ್ಟ ಮಾಡೋರೆ. ಅದರಲ್ಲೂ ನಾವು ಅದೃಷ್ಟ ಮಾಡಿದ್ದೀವಿ ಬಾಸ್ನ ಪಡೆಯೋದಕ್ಕೆ. ಯಾಕಂದರೆ ಅವ್ರ ದಾನ ಧರ್ಮ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಿಂದ ತುಂಬ ಜನ ಫ್ಯಾನ್ ಆಗವ್ರೆ. ಸುಮ್ಮನೆ ಸಿನಿಮಾ ನೋಡಿ ಫ್ಯಾನ್ ಆದವರೆಲ್ಲ ಈ ಥರ ಬಂದು ಯಾರು ಫಿಲಮ್ನ ಅಷ್ಟೊಂದು ಸೆಲೆಬ್ರೇಟ್ ಮಾಡಲ್ಲ. ದಾನ ಧರ್ಮ ಎಲ್ಲನೂ ನೋಡ್ಕೊಂಡೇ ಬಂದು ಮಾಡಿರೋದು. ಸೊ ತುಂಬ ಚೆನ್ನಾಗೈತೆ. ನಾನು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿಲ್ಲ. ಯಾಕಂದರೆ 2004ರಲ್ಲಿ ನಾನು ಇನ್ನೂ 2 ವರ್ಷದ ಮಗು, ನೋಡೋಕ್ಕೂ ಆಗಿಲ್ಲ. ಅದು ನೋಡಬೇಕು ಅಂತಲೇ ಮೈಸೂರಿಂದ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೀನಿ ಅಣ್ಣ. ಜೈ ಡಿ ಬಾಸ್ ಅಣ್ಣ. ಫಿಲಮ್ ನೋಡೋಕೆ ಬಾಲ್ಕೋಟಿಂದ ಬಂದಿನಿ. ಸೊ 22 ವರ್ಷ ಆದಮೇಲೆ ನಾವು ನೋಡಿದ್ದಿಲ್ಲ, ಬಟ್ ಇವಾಗ ನೋಡೋಕೆ ಬಂದಿದ್ವಿ. ಸೊ ಬಾಸ್ ಕ್ರೇಜ್ ಅವಾಗ ಹೆಂಗೈತೆ, ಸೊ ಇವಾಗೂ ಹಂಗಿದೆ. ಇವಾಗ ನಮ್ಮ ಬಾಸ್ ಜೈಲಾಗಿರ್ಬೋದು, ಬಟ್ ಯಾವತ್ತೂ ನಾವು ಬಿಟ್ಟು ಕೊಡಲ್ಲ, ಯಾವಾಗಲೂ ಮನಸ್ಸಿನಾಗ ಇರ್ತಾರೆ. ಸೊ ಡಿ ಬಾಸ್ ಅಭಿಮಾನಿಗಳೇ ಅನ್ಎಜುಕೇಟೆಡ್ ಅಂತ ಹೇಳ್ತಾರಲ್ಲ, ಮೆಡಿಕಲ್ ಸ್ಟೂಡೆಂಟ್ ನಾನು ಕಾಲೇಜಿಗೆ ಫಸ್ಟ್ ಬಂದೆ, ನಾವು ಅನ್ಎಜುಕೇಟೆಡ. ಒಬ್ರು ದೊಡ್ಡವ್ರೊಂದು ಮಾತು ಹೇಳ್ತಾರೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಹೊಡಿತೀನಿ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಹಂಗೆ ನಿಮ್ದು ಬಾಳೆ ಆಗೈತಿ. ಎಜುಕೇಟೆಡ್ ಅಂತ ಹೇಳ್ಕೊಂಡು ಅಡ್ಡಾಡ್ತೀರಿ ನೀವು, ಬಟ್ ಒರಿಜಿನಲ್ ಎಜುಕೇಟೆಡ್ ನಿಂತ್ಕೊಂಡು ನೋಡ್ತಾರೆ ಅಷ್ಟೇ. ಜೈ ಡಿ ಬಾಸ್. ಸತ್ರು ಆತ್ಮ ಹೇಳುತ್ತೆ ಜೈ ಡಿ ಬಾಸ್. ಮ್ಯಾಮ್ ಏನಂದರೆ ಕಲಾಸಿಪಾಳ್ಯ ಮೂವಿ ಯಾರು ಹೇಳಿದ್ರು ತುಂಬ ಜನ, ನಿಮ್ಮ ಬಾಸ್ ಜೈಲಲ್ಲಿದ್ದಾರೆ, ಅದು ಇದು XYZ ಅಂತ. ಮೇಡಮ್ ದುಡ್ಡು ಕೊಟ್ಟು ಇಲ್ಲಿ ಯಾರನ್ನಾದ್ರೂ ಕರೆಸಿದಾರ? ಇಷ್ಟು ಜನನ ದುಡ್ಡು ಕೊಟ್ಟು ಯಾರಾದರೂ ಬಂದಿದ್ದೀರಾ? ಇಲ್ಲ ಮ್ಯಾಮ್. ಪ್ರೀತಿ ಅಭಿಮಾನದಿಂದ ಬಂದಿರೋದು. ಪ್ರೀತಿ ಅಭಿಮಾನದಿಂದ ಕಟ್ಟಿರೋ ಸಾಮ್ರಾಜ್ಯ ಮೇಡಮ್ ಇದು. 10 ವರ್ಷ 20 ವರ್ಷ 30 ವರ್ಷ ಅಲ್ಲ, ಅವ್ರು ಸಾಯೋವರೆಗೂ ಹೆಂಗೂ ಇರುತ್ತೆ ಮ್ಯಾಮ್ ಪ್ರೀತಿ. ಇದು ವಿ ಲವ್ ಯು ಡಿ ಬಾಸ್. ಜೈ ಡಿ ಬಾಸ್. ಆದಷ್ಟು ಥಿಯೇಟ್ರ್ ವಿಸಿಟ್ ಮಾಡಿ ನೋಡಿ ಜನಗಳು. ಮೂವೀಸ್ನ ಬಾಸ್ ಸಿನಿಮಾನ ರಿಲೀಸ್ನೆಲ್ಲ ಥಿಯೇಟ್ರಲ್ಲಿ ನೋಡಿದ್ರೆ ಮಜಾ ಇರ್ತದೆ ನಿಮಗೆ. ಸೊ ಅದರಿಂದ ಮೂವಿ ಎಂಜಾಯ್ ಮಾಡ್ಬೋದು ಥಿಯೇಟ್ರಲ್ಲಿ. ಸೊ ಬಾಸ್ ಇರುವವರೆಗೂ ಇರ್ತೀವಿ ನಿಮ್ಮಿಂದೆ. ಜೈ ಡಿ ಬಾಸ್. ನಾನು ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಡೆಡಿಕೇಟ್ ಮಾಡ್ತಾ ಇರೋದು. ಯಾಕಪ್ಪ ಅಂದರೆ ಅವ್ರು ಅಷ್ಟು ಸಪೋರ್ಟ್ ಕೊಡ್ತಾ ಇರೋದ್ರಿಂದ ನಾನು ಅವ್ರಿಗೆ ಏನಾರ ಮಾಡಬೇಕು ಅಂತ ಯೋಚನೆ ಮಾಡಿ ಪ್ರತಿಯೊಬ್ಬ ಡಿ ಬಾಸ್ ಸೆಲೆಬ್ರಿಟೀಸ್ ಇನ್ಸ್ಟಾಗ್ರಾಮ್ ID ಯೂಸ್ ಮಾಡಿಬಿಟ್ಟು ಡ್ರಾಯಿಂಗ್ ಮಾಡಿರೋದು. ಫುಲ್ಲು ಡಿ ಬಾಸ್ ಡ್ರಾಯಿಂಗ್ನ. ಸುಮಾರು ಒಂದು 1000 ಮೇಲೆ IDs ಇದೆ ಅದರಲ್ಲಿ. ಡಿ ಬಾಸ್ ಸೆಲೆಬ್ರಿಟೀಸಿಗೆ ಗೊತ್ತಿರೋದೇ, ನಾನು ವೀಡಿಯೋಗಳನ್ನ ನೋಡಿರ್ತಾರೆ. ಬಟ್ ಇದು ಅವ್ರಿಗೆ ಡೆಡಿಕೇಟ್ ಮಾಡೋದು. ಯಾಕಪ್ಪ ಅಂದರೆ ಈ ಸಿಚುವೇಶನ್, ಈ ಕ್ರೇಜ್ ಎಲ್ಲ ಕ್ರಿಯೇಟ್ ಮಾಡೋಕ್ಕಾಗ್ತಿರೋದು ಅವ್ರ ಕಡೆಯಿಂದ. ಡಿ ಬಾಸ್ ಸೆಲೆಬ್ರಿಟೀಸ್ಗೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮತ್ತು ಕಲಾಸಿಪಾಳ್ಯ ಮೂವಿ ರಿಲೀಸ್ ಆಗಿದೆ, ತುಂಬ ಖುಷಿ ಆಯಿತು. ಯಾಕಪ್ಪ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಮೂವಿನ ನೋಡೋಕ್ಕಾಗಿರಲಿಲ್ಲ ಥಿಯೇಟ್ರಲ್ಲಿ. ಇವಾಗ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ. ಈ ಕ್ರೌಡು ಎಲ್ಲ ನೋಡಾದ್ಮೇಲೆ ಕರ್ನಾಟಕಕ್ಕೆ ಕ್ರೇಜ್ಗೆ ಬಾಪ್ ನಮ್ಮ ಡಿ ಬಾಸ್ ಒಬ್ಬರೇ ಇರೋದು. ಈಗೇನೋ ಸ್ವಲ್ಪ ಬ್ಯಾಡ್ ಟೈಮು, ಆದಷ್ಟು ಬೇಗ ಈಚೆ ಬರ್ತಾರೆ. ಈ ಕ್ರೇಜ್ಗೆ ಎಲ್ಲ ಕಾರಣ ಅವ್ರು ಮಾಡಿರೋ ದಾನ ಧರ್ಮ ಅಂತ ಹೇಳ್ತೀನಿ. ಸೊ ಏನು ಅಂತಂದರೆ ತುಂಬ ಖುಷಿಯಾಗುತ್ತೆ ನಮ್ಮ ಬಾಸ್ನ ಈ ಥರ ಸ್ಕ್ರೀನ್ ಮೇಲೆ ಮತ್ತೆ ನೋಡೋದಕ್ಕೆ. ಆದರೆ ಒಂದು ಕಡೆ ಬೇಜಾರು ಐತೆ, ಇರಲಿ, ಮನುಷ್ಯನಿಗೆ ಬರೋದು ಕಷ್ಟ, ಇನ್ಯಾರಿಗೂ ಬರೋಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವತ್ತೂ ನಮ್ಮ ಬಾಸ್ನ ಬಿಡೋಲ್ಲ. ಇಲ್ಲಿ ಏನು ಅಂತಂದರೆ ಅವ್ರ ಪ್ರೀತಿ ಅಭಿಮಾನಕ್ಕೋಸ್ಕರ ನಾವು ಬರೋದು. ನಾವು ಈ ಸಾಯೋವರೆಗೂ ನಾವು ಅವ್ರ ಹೆಸರು ಹೇಳ್ಕೊಂಡು ಇದು ಮಾಡೋದು ನಾವು. ಮತ್ತು ಇನ್ನೊಂದೇನು ಅಂತಂದರೆ ಈ ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ, ದಯವಿಟ್ಟು ಯಾರು ಏನು ಕಾಂಟ್ರವರ್ಸಿ ಮಾಡ್ಕೋಬೇಡಿ. ಮೀಡಿಯಾದಲ್ಲಿ, ಸೋಷಲ್ ಮೀಡಿಯಾದಲ್ಲಿ ತುಂಬ ಇದಾಗಿ ಮಾತಾಡ್ತವ್ರೆ. ಆಯಿತು, ಅದೆಲ್ಲ ಬಿಟ್ಟಾಕಿ, ಕೇಳ್ದಂಗೆ ಬಿಟ್ಟಾಕ್ಬಿಡಿ. ಸ್ವಲ್ಪ ಸೈಲೆಂಟಾಗಿರಿ. ನಮ್ಮ ಬಾಸ್ ಹೊರಗಡೆ ಬರಲಿ, ಅವ್ರೇನೋ ಹೇಳಿದ್ರು ಇವ್ರೇನೋ ಹೇಳಿದ್ರು ಅಂತ ಟಾಂಗ್ ಕೊಟ್ಕೊಂಡೆಲ್ಲ ಇರಬೇಡಿ. ದಯವಿಟ್ಟು ಬಂದ್ರ ಪಿಕ್ಚರ್ನ ನೋಡಿದ್ರ, ತುಂಬ ಎಂಜಾಯ್ ಮಾಡಿದ್ರ, ನಮ್ಮ ಬಾಸ್ ಹೆಸ್ರನ್ನ ಜ್ಞಾನ ಮಾಡಿ ಸಾಕು, ಅಷ್ಟೇ ಸಾಕು. ಅದು ಬಿಟ್ಟು ಬೇರೆ ಏನು ಮಾತಾಡಬೇಡಿ. ಅವರೇ ಮೇಡಮೇ ಹೇಳಿದ್ದಾರೆ, ವಿಜಯ್ ಮೇಡಮೇ, ಎಲ್ಲರೂ ತಾಳ್ಮೆಯಿಂದಿರಪ್ಪ, ಬಾಸು ಒಳಗಡೆ ಚೆನ್ನಾಗೇ ಇದ್ದಾರೆ, ಅವ್ರಿಗೆ ನಾವು ಹೆಂಗಿದ್ದೀವಿ ಅನ್ನೋದೇ ಅವ್ರಿಗೆ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಹೇಳೋದು ಇಷ್ಟೇ, ದಯವಿಟ್ಟು ಅಭಿಮಾನಿಗಳು ಯಾರಿಗೂ ಟಾಂಗ್ ಕೊಡೋಕೋಗ್ಬೇಡಿ. ಮೀಡಿಯಾದವ್ರ ಬಗ್ಗೆನೂ ಕೆಟ್ಟದಾಗ ಮಾತಾಡಬೇಡಿ. ಆಗೋದೆಲ್ಲ ಒಳ್ಳೆಯದಕ್ಕೆ. ಕಾಲ ಆಯತ್ ತಸ್ಮೈ ನಮ್ಮ ಬಾಸ್ಗೋಸ್ಕರ ಕಾಯ್ತೀವಿ. ಜೈ ಡಿ ಬಾಸ್. ನಮಗೆ ಬೇರೆಯವ್ರ ಕತೆ ಪುರಾಣ ನೇರ ನುಡಿಲೆ ಮತ್ತೆ ಹೇಳ್ತೀನಿ ಕೇಳೋಣ, ಇದ್ರೆ ನೆಮ್ಮದಿಯಾಗಿರ್ಬೇಕು.